ನೋಡಿ ಈ ಗಿಡದ ಹೆಸರು ಪಾರ್ಥೇನಿಯಮ್ ಅಂತ ಕರೀತಾರೆ. ಪಾರ್ಥೇನಿಯಮ್ಮು. ಓಕೆ, ಇದು ಕರೆಕ್ಟ್ ಬೊಟಾನಿಕಲ್ ನೇಮೆಲ್ಲ ಹುಡುಕಿ ಬರೀತೀನಿ ನಾನು. ಅದು ಕ್ಯಾಟರ್ಪಿಲ್ಲರ್ ಬರೀದ್ಯಾ ಏನದೇನೋ ಇನ್ಸೆಕ್ಟು. ಹಾಂ. ಸೊ ಇದು ಒರಿಜಿನಲಿ ಭಾರತಕ್ಕೆ ಬಂದಿದ್ದು 1960s 50s 60s 50 ವರ್ಷದ ಹಿಂದೆ. ವಿಪರೀತ ಫುಡ್ ಶಾರ್ಟೇಜ್ ಇರ್ತಾಯಿತ್ತು ಇಂಡಿಯಾದಲ್ಲಿ ನಾನು ಬೆಳೆಯೋ ಟೈಮಲ್ಲಿ. ವರ್ಷ ಪೇಪರಲ್ಲೆಲ್ಲ ಬರ್ತಿತ್ತು 25 ಜನ ಸತ್ತೋದ್ರು ಊಟ ಇಲ್ಲದೆ, 50 ಜನ ಸತ್ತೋದ್ರು ಅಂತ ನನ್ನ ಚೈಲ್ಡ್ಹುಡ್ಡಲ್ಲಿ. ಆಮೇಲೆ ಒಂದು 1960s 69 70 ಗ್ರೀನ್ ರೆವಲ್ಯೂಷನ್ ಅಂತ ಮಾಡಿದ್ರು. ಮಾಡಿಬಿಟ್ಟು ಆಮೇಲೆ ಅವಾಗೆಲ್ಲ ಈ ವೀಟ್ ಇಂಪೋರ್ಟ್ ಮಾಡ್ತಾಯಿದ್ರು ಇಂಡಿಯಾ. ನಮ್ಮದು ಆಹಾರ ಸಾಕಾಗ್ತಾ ಇರಲಿಲ್ಲ, ಫುಡ್ ಡೆಫಿಷಿಯೆಂಟ್ ಕಂಟ್ರಿ ಆಗಿತ್ತು. ಸೊ ಇಂಡಿಯಾ ವಾಸ್ ಇಂಪೋರ್ಟಿಂಗ್ ವೀಟ್ ಆ್ಯಂಡ್ ಆಲ್ ಆ್ಯಂಡ್ ಬೆಗ್ಗಿಂಗ್ ಫಾರ್ ವೀಟ್ ಫ್ರಮ್ ಅದರ್ ಕಂಟ್ರೀಸ್. ಆ ಟೈಮಲ್ಲಿ ಅಮೇರಿಕನ್ ವೀಟ್ ಎಲ್ಲ ಬಂದಿತ್ತು. ಆವಾಗ ಅದ್ರ ಆ ಗೋಧಿ ಜೊತೆ ಬಂದು ಈ ಬೀಜ ಬಂದು ಸೇರಿಕೊಳ್ತು ಭಾರತದ ಒಳಗೆ. ಸೇರ್ಕೊಂಬಿಟ್ಟು ಇದಕ್ಕೆ ಸೂಟೇಬಲ್ ನಿಶ್ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಗ್ರೋ ಆಯಿತು. ಸೊ ಬೆಂಗಳೂರಲ್ಲಿ ಇದು ನಂಬರ್ 1 ಇನ್ವೇಸಿವ್ ವೀಡು. ಓಕೆ, ಈ ಕಾಂಗ್ರೆಸ್ ಗ್ರಾಸು ಇಲ್ಲೇ ಬಂದಿದೆ ನೋಡಿ. ಎಲ್ಲೆಲ್ಲ ಕ್ಲಿಯರೆನ್ಸು ಡಿಸ್ಟರ್ಬೆನ್ಸ್ ಮಾಡ್ತಾರೋ ಜನ ಅಲ್ಲೆಲ್ಲ ಬಂದುಬಿಡುತ್ತೆ ಆಟೋಮ್ಯಾಟಿಕ್ಕಾಗಿ. ಓಕೆ, ಯಾಕೆಂದರೆ ಇದಕ್ಕೆ ಒಂದೊಂದು ಹೂವಲ್ಲೂ ಸಾವಿರ ಧೂಳು ಟೈಪು ಬೀಜ ಇರುತ್ತೆ. ವೆರಿ ಟೈನಿ ಸೀಡ್ಸ್. ಆ್ಯಂಡ್ ದೆನ್ ಗಾಳಿಗೆಲ್ಲ ಹಾರಿಬಿಡ್ತಾವೆ ಅವು. ಗಾಳಿಗೆ ಇದರೆಲ್ಲ ಹಾರಿಬಿಟ್ಟು ಅಲ್ಲಿ ಬಿದ್ದುಬಿಟ್ಟು ಹುಟ್ಕೊಂಡ್ಬಿಡ್ತವೆ ಖಾಲಿ ಜಾಗ ಇದ್ದಲ್ಲಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾವೆಲ್ಲ ಕ್ಲಿಯರೆನ್ಸ್ ಮಾಡಿದ್ವಿ, ಆ ಕಡೆ ಈ ಕಡೆ ವೀಡ್ಸ್ ಎಲ್ಲ ಖಾಲಿ ಇತ್ತಲ್ಲ, ಇದು ಬಂದು ಹುಟ್ಬಿಟ್ಟು ಆಕ್ಯುಪೈ ಮಾಡ್ಕೊಂಬಿಡ್ತು ಫುಲ್ಲು. ಸೊ ಈ ಬೆಂಗಳೂರಲ್ಲಿ ಖಾಲಿ ಸೈಟು, ಫುಟ್ಪಾತು ಅಂಥ ಜಾಗಗಳೆಲ್ಲ ಕಂಡು ಬರುತ್ತಿದ್ದು. ಆಮೇಲೆ ಇದು ನಂಬರ್ 1 ರೀಸನ್ ಫಾರ್ ಬೆಂಗಳೂರು ಆಸ್ಮಾ ಕ್ಯಾಪಿಟಲ್ ಆಗಿದ್ದಕ್ಕೆ. ಇದ್ರಲ್ಲಿ ಪೋಲನ್ನು ಎಲರ್ಜಿ ಇರೋರಿಗೆ ಸಖತ್ತು ಎಲರ್ಜಿಕ್ ಇದು. ಯಾಕೆಂದರೆ ಈ ಥರ ಒಂದು ಗಿಡ ಇದ್ದರೆ ಒಂದು 1/4 ಎಕರೆ ಇತ್ತು ಅಂತ ಇಟ್ಕೊಳ್ಳಿ, 1 ಕೋಟಿ ಹೂ ರೆಡಿ ಆಗುತ್ತೆ. 10 ಕೋಟಿ ಪೋಲನ್ ಗ್ರೈನ್ಸು ಗಾಳಿಗೆಲ್ಲ ಹಾರ್ತವೆ, ಬೀಜ ಎಲ್ಲ ಹಾರಿಬಿಟ್ಟು ಈ ಬೆಂಗಳೂರು ಅಂಥದ್ದು ಸಿಟಿಯಲ್ಲಿ 1 ಕೋಟಿಗಟ್ಟಲೆ ಇದ್ರದ್ದು ಬೀಜಗಳು ಪೋಲನ್ ಹಾರಿಬಿಟ್ಟು ಓಡಾಡೋರೆಲ್ಲ ಉಸಿರಾಡಿ ಅಲರ್ಜಿ ಇರೋರಿಗೆಲ್ಲ ಅಲರ್ಜಿ ಆಗೋಗುತ್ತೆ. ಸೊ ಇಟ್ ಈಸ್ ಎಲರ್ಜಿಕ್ ಕಾಸಿಂಗ್. ಆಸ್ಮಾ ಇರೋರಿಗೆಲ್ಲ ಡೇಂಜರು. ಆಮೇಲೆ ಸೆಕೆಂಡ್ ಇನ್ವೇಸಿವ್ ವೀಡ್ ನಮ್ಮ ದೇಶದಲ್ಲ ಇದು. ಆಮೇಲೆ ಇದು ಆಕ್ಯುಪೈ ಮಾಡುವ ಜಾಗ ಎಂಥದ್ದು ಅಂದರೆ ಡಿಸ್ಟರ್ಬ್ಡ್ ಪ್ಲೇಸು. ಡಿಸ್ಟರ್ಬ್ ಅಂದರೆ ಗಿಡ ಎಲ್ಲ ತೆಗೆದುಬಿಟ್ಟು ಗಿಲ್ಡೋಸ್ ಮಾಡಿ ಖಾಲಿ ಬಿಡ್ತಾರಲ್ಲ, ಅಲ್ಲಿ ಬಂದು ಬಿದ್ಕೊಳ್ಳುತ್ತಿದ್ದು, ಬಿದ್ಕೊಂಡು ಹುಟ್ಕೊಂಡು ಬೆಳ್ಕೊಂಡ್ಬಿಡುತ್ತೆ. ಯಾಕೆಂದರೆ ನ್ಯೂಮರಸ್ ಸೀಡ್ಸ್ ಆರ್ ಪ್ರೊಡ್ಯೂಸ್ಡ್. ಸೊ ಲಕ್ಷಾಂತರ ಬೀಜ ಹಾರಾಡಿಕೊಂಡು ಗಾಳಿಯಲ್ಲೆಲ್ಲ ಹೋದಾಗ ಎಲ್ಲ ಕಡೆ ಬಿದ್ದು ಎಲ್ಲೆಲ್ಲಿ ಜಾಗ ಇದೆ ಅಲ್ಲೆಲ್ಲ ಹುಟ್ಕೊಂಡ್ಬಿಡುತ್ತೆ. ಸೆಕೆಂಡು ಇನ್ವೇಸಿವ್ ವೀಡಿಂದ ಒಂದು ಗುಣ ಹೇಳ್ತೀನಿ, ದನಗಳು ತಿನ್ನಲ್ಲ ಇದನ್ನ. ಸೊ ಈಗ ದನ ಮೇಯಕ್ಕೆ ಬಂತು ಅಂತ ಅಂದ್ಕೊಳ್ಳಿ, ಇಲ್ಲಿ ಬಂದರೆ ಇದನ್ನು ಬಿಟ್ಬಿಟ್ಟು ಬೇರೆ ಗಿಡ ಎಲ್ಲ ತಿನ್ನುತ್ತೆ. ಇದು ಹೊನ್ಗೊನೆ ಸೊಪ್ಪು ಇವೆಲ್ಲ ದನಗಳಿಗೆ ಇಷ್ಟ. ಓಕೆ, ಸೊ ಇದನ್ನೆಲ್ಲ ತಿಂದ್ಬಿಟ್ಟು ಈ ಕಾಂಗ್ರೆಸ್ ಗ್ರಾಸ್ ಮಾತ್ರ ತಿಂದೇ ಬಿಟ್ಬಿಡುತ್ತೆ. ಅವಾಗ ಏನಾಗುತ್ತೆ, ಬರ್ತಾ ಇದ್ರ ಕಾಂಪಿಟೇಷನ್ ಇರೋವಂಥ ಗಿಡಗಳದೆಲ್ಲ ದನಗಳು ತಿಂದ್ಬಿಡ್ತವೆ. ಇದ್ರ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನು ಯಾರು ತಿನ್ನಲ್ಲ. ನೋ ಆ್ಯನಿಮಲ್, ಕುರಿ ಮೇಕೆ ಗೀಕೆ ಯಾವುದು ತಿನ್ನಲ್ಲ. 1 ಪೈಸಾ ಉಪಯೋಗ ಇಲ್ಲ, ಅಡುಗೆ ಗಿಡ ಏನಕ್ಕೂ ಬರಲ್ಲ. ಎಲರ್ಜಿ ಕಾಸಿಂಗು. ಇದರಿಂದಾಗಿ ಈ ಮೆಡಿಸಿನ್ ಕಂಪನಿಗಳಿದಾವಲ್ಲ, ಆಸ್ಮಾ ಮೆಡಿಸಿನ್ ಎಲ್ಲ, ನಿಮ್ಮನೇಲಿ ಇದೆಯಾ ಆಸ್ಮಾ? ಹಾಂ, ನಮ್ಮ ಅಮ್ಮಂಗಿದೆ. ಸೊ ಆಸ್ಮಾ ಮೆಡಿಸಿನ್ ಅವ್ರಿಗೆ ಕೋಟಿಗಟ್ಟಲೆ ಬಿಸ್ನೆಸ್ ಆಗುತ್ತೆ. ಪೋಲನ್ ಸೀಸನಲ್ಲಿ ಎಲ್ಲರಿಗೂ ಆಸ್ಮಾ ಕೆಮ್ತ ಕೂತಿರ್ತಾರಲ್ಲ, ಏನು ಮಾಡಬೇಕು, ಓಡಾಗ ಔಷಧಿ ತಗೋಬೇಕು, ಅದಕ್ಕೆಲ್ಲ ಲಕ್ಷಗಟ್ಟಲೆ ಖರ್ಚು. ಸೊ ಇದರಿಂದಾಗಿ ಮೆಡಿಕಲ್ ಕಾಸ್ಟು ನಮ್ಮ ಭಾರತದವ್ರಿಗೆ ಈಗಲೇ ತಡ್ಕೊಳಕ್ಕಾಗ್ತಾ ಇಲ್ಲ. ಡಾಕ್ಟ್ರ್ ಕಾಸ್ಟು ಆಯಿತಾ ಜಾಸ್ತಿ ಆಗುತ್ತೆ. ಇದರಿಂದಾಗಿ ಸೀರಿಯಸ್ ಆಸ್ಮಾ ಇರೋರಿಗೆ ಆಕ್ಸಿಜನ್ ಎಲ್ಲ ಕೊಡಬೇಕಾಗತ್ತೆ, ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ. ಸೊ ಅಂಥ ಎಲರ್ಜಿ ಕಾಸ್ ಮಾಡುತ್ತೆ. ದನಗಳಿಗೆ ಉಪಯೋಗ ಇಲ್ಲ, ಕುರಿಗಳಿಗೆ ಉಪಯೋಗ ಇಲ್ಲ, ಮೇಕೆಗೆ ಉಪಯೋಗ ಇಲ್ಲ, ಯಾವ ಹರ್ಬಿವರ್ ಗಿಡಕ್ಕೂ ಉಪಯೋಗ ಇಲ್ಲ ಇದು ಪ್ರಾಣಿಗೆ. ಸೊ ಮನುಷ್ಯರಿಗೂ ಉಪಯೋಗ ಇಲ್ಲ. ಖಾಲಿ ಜಾಗ ಆಕ್ಯುಪೈ ಮಾಡಿಬಿಟ್ಟು ಗ್ರೀನರಿ ಕೊಡುತ್ತೆ. ಓಕೆ, ಆ್ಯಂಡ್ ದೆನ್ ಇದನ್ನು ಡಿಸ್ಟ್ರಾಯ್ ಮಾಡೋಕ್ಕೂ ಆಗಲ್ಲ. ಯಾಕೆಂದರೆ ಅಷ್ಟು ನೀವು ಒಂದು ಗಿಡ ತೆಗೆದ್ರೆ ಸೀಡ್ಸೇ ಸಾವಿರ ಹರಡ್ಬಿಟ್ಟು ಎಲ್ಲ ಕಡೆ ಇಂಥಲ್ಲೆಲ್ಲ ಫಸ್ಟ್ ಬರೋದು ಅದೇ ಡಿಸ್ಟರ್ಬ್ ಪ್ಲೇಸು. ಈಗ ಇಲ್ಲಿ ನೋಡಿದ್ರೆ ನೀವು ಇಲ್ಲೆಲ್ಲ ನಾವು ರಸ್ತೆ ಬದಿಗೆ ಇದು ಮಾಡೋಕ್ಕೆ ಅಂತ ಇದು ಮಾಡಿದ್ದೀವಿ, ಏನೋ ಬುಲ್ಡೋಸ್ ಎಲ್ಲ ತರ್ಬಿಟ್ಟು ಓಪನ್ ಅಪ್ ಮಾಡಿದ್ದೀವಿ ಬೇರೆ ಗಿಡಗಳು ತೆಗೆದು. ತಕ್ಷಣ ಫಸ್ಟ್ ಜನ್ರೇಷನ್ ಬರೋದು ಇದು. ಇದು ಬಂದು ಸೇರ್ಕೊಂಡ್ಬಿಡುತ್ತೆ. ಸೊ
ಇಟ್ ಈಸ್ ಒನ್ ಆಫ್ ದ ಡೆಡ್ಲಿ ವೀಡ್ ಆಫ್ ಇಂಡಿಯಾ. ಇನ್ವೇಸಿವ್ ವೀಡು ಡಿಸ್ಟರ್ಬ್ಡ್ ಪ್ಲೇಸಸ್ಸಲ್ಲಿ ಹುಟ್ಟುವಂಥದ್ದು. ಆಮೇಲೆ ಎಲರ್ಜಿ ಕಾಸಿಂಗ್, ಯೂಸ್ಲೆಸ್ ಟು ಆಲ್ ಆ್ಯನಿಮಲ್ಸ್, ಆ್ಯಂಡ್ ಇಟ್ ಈಸ್ ಕಾಸಿಂಗ್ ಕ್ರೋರ್ಸ್ ಆಫ್ ಲಾಸ್ ಟು ದ ಕಂಟ್ರಿ ಆ್ಯಂಡ್ ಸಫರಿಂಗ್ ಟು ದ ಪೀಪಲ್ ಬಿಕಾಸ್ ಆಫ್ ಎಲರ್ಜಿ. ಇಷ್ಟೆಲ್ಲ ಆಗಿರೋದು ಯಾಕೆ ಅಂದರೆ ಯಾವುದೋ ಒಂದು ಹೊರದೇಶದ್ದು ಗೋಧಿ ಜೊತೆ ಒಂದು ಬೀಜ ಬಂದು ಸೇರ್ಕೊಂಬಿಟ್ಟು ಮಲ್ಟಿಪ್ಲೈ ಆಗೋಯ್ತು ನಮ್ಮ ದೇಶದಲ್ಲಿ. ಗಾಟ್ ಇಟ್? ಸೊ ಇನ್ವೇಸಿವ್ ಪ್ಲಾಂಟ್ಸ್ ಅಂದರೆ ಅಷ್ಟು ಡೇಂಜರು. ಹೊಸ ಗಿಡ ತಂದರೆ ಅದು ಕೂಡ ಇನ್ವೇಸಿವ್ ಆದರೆ ಇದೇ ಥರ ಏನೇನೋ ಮಾಡಿಬಿಡುತ್ತೆ ಅದು ಗೊತ್ತಿಲ್ಲದೆ. ಓಕೆ, ಸೊ ದಟ್ ಈಸ್ ಅಬೌಟ್ ಪಾರ್ಥೇನಿಯಮ್.